ನೀವು ಒಂದಿನ ಕೆರೆಗೆ ಹೋಗಿ ಸ್ನಾನ ಮಾಡ್ತಾ ಇದ್ದೀರಾ. ಆವಾಗ ತುಂಬಾ ಸುಂದರವಾದ ಹುಡುಗಿ ಒಬ್ಳು ನೀರಿಂದ ಹೊರಗೆ ಬಂದು, ಹೇ ನೀನು ನೋಡಕ್ಕೆ ತುಂಬಾ ಚೆನ್ನಾಗಿದ್ಯಾ, ನನ್ನ ಲವ್ ಮಾಡ್ತೀಯಾ ಅಂತ ಕೇಳ್ಕೊಂಡೆ ಸಡನ್ ಆಗಿ ನಿಮ್ನ ನೀರೊಳಗಡೆ ಎಳ್ಕೊಂಡು ಹೋದ್ರೆ ಹೇಗಿರುತ್ತೆ? ಆ ರೀತಿನೇ ಹಿಂದಿನ ಕಾಲದಲ್ಲಿ ಒಂದು ಬ್ಯೂಟಿಫುಲ್ ಆದ ಹುಡುಗಿ ಲವ್ ಫೇಲಿಯರ್ ಇಂದ ಕೆರೆಗೆ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅದಾದ್ಮೇಲೆ ಭಯಂಕರವಾದ ರಾಕ್ಷಸಿಯಾಗಿ ಚೇಂಜ್ ಆಗ್ಬಿಟ್ಟಿದ್ದಾಳೆ. ಆ ಕೆರೆಗೆ ಬಂದು ಸ್ನಾನ ಮಾಡೋ ನಮ್ ತರ ಹ್ಯಾಂಡ್ಸಮ್ ಹುಡುಗರ್ನ ಪ್ರೀತಿಯಿಂದ ಮಾತಾಡ್ಸಿ ನನ್ನ ಲವ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಹೌದು ಅಂತ ಹೇಳಿದ್ರೆ ತಕ್ಷಣ ನೀರೊಳಗಡೆ ಎಳ್ಕೊಂಡು ಹೋಗ್ತಾಳೆ. ಇಲ್ಲ ಅಂತ ಹೇಳಿದ್ರೆ ಟಾರ್ಚರ್ ಮಾಡಿ ಸ್ವಲ್ಪ ದಿನ ಬಿಟ್ಟು ನೀರೊಳಗಡೆ ಎಳ್ಕೊಂಡು ಹೋಗ್ತಾಳೆ. ಸೊ ಇವಳನ್ನ ಲವ್ ಮಾಡಿದ್ರು ಸಾಯ್ತೀವಿ, ಲವ್ ಮಾಡಿಲ್ಲ ಅಂದ್ರೂ ಸಾಯ್ತೀವಿ. ಸೊ ಈ ತರ ಒಂದು ದೆವ್ವ ಹತ್ರ ಸಿಗಾಕೊಂಡ ನಮ್ ಹೀರೋಯಿನ್ ಹೇಗೆ ಕಾಪಾಡಿದ್ರು ಅನ್ನೋದನ್ನ ತುಂಬಾ ಹಾರರ್ ಆಗಿ ಜಂಪಿಂಗ್ ಸ್ಕೇರ್ಸ್ ಜೊತೆ ಹೇಳಿರುವ ಕಥೆನೆ ರಸಲ್ಕಾ ದಿ ಮೆರ್ಮೇಡ್ ಲೇಕ್ ಆಫ್ ದಿ ಡೆಡ್. ಸೊ ಇವತ್ತು ನಾವು ನೋಡೋ ಮೂವಿ 2018ರಲ್ಲಿ ಸ್ವೆಟೋಸ್ಲೇವ್ ಡೈರೆಕ್ಷನ್ ಅಲ್ಲಿ ವಿಕ್ಟೋರಿಯಾ ಎಗಲಕೋವಾ, ವಿಕ್ಟೋರಿಯಾ ಎಗಲಕೋವಾ, ಸೆಸಿಲ್ ಪ್ಲೇಸಿ ಮತ್ತು ನಿಕಿಟಾ ಲೆವಿನ್ ಆಕ್ಟಿಂಗ್ ಅಲ್ಲಿ ಹಾರರ್ ಫ್ಯಾಂಟಸಿಯಾಗಿ ರಷ್ಯನ್ ಲ್ಯಾಂಗ್ವೇಜ್ ನಲ್ಲಿ ರಸಲ್ಕಾ, ಇಂಗ್ಲಿಷ್ ನಲ್ಲಿ ದಿ ಮೆರ್ಮೇಡ್ ಲೇಕ್ ಆಫ್ ದಿ ಡೆಡ್ ಅಂತ ರಿಲೀಸ್ ಆಗಿದ್ದ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮಾರಿದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದಿರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಮೂವಿ ಒಳಗಡೆ ಹೋಗೋಣ. ರಾತ್ರಿ ಹೊತ್ತು ಯಾರು ಆ ಕೆರೆಗೆ ಹೋಗ್ಬೇಡಿ. ಹಾಗೆ ಹೋದ್ರೆ ಆ ಕೆರೆಯಿಂದ ಒಂದು ರಾಕ್ಷಸಿ ಬಂದು ನಿಮ್ಗೆ ಪ್ರೀತಿಯ ಮಾತುಗಳನ್ನು ಹೇಳಿ ನಿಮ್ಮ ಮನಸ್ಸನ್ನು ಸೆಳೆಯುತ್ತಾಳೆ, ನಿಮ್ಮ ಹಾರ್ಮೋನ್ಸ್ಗಳನ್ನು ಟೆಂಪ್ಟ್ ಮಾಡ್ತಾಳೆ. ಕೊನೆಯದಾಗಿ ನನ್ನ ಪ್ರೀತಿಸ್ತೀಯಾ ಅಂತ ಕೇಳ್ತಾಳೆ. ಹೌದು ಅಂತ ಹೇಳಿದ್ರೆ ತಕ್ಷಣ ನಿಮ್ನ ನೀರೊಳಗಡೆ ಎಳ್ಕೊಂಡು ಹೋಗ್ಬಿಡ್ತಾಳೆ. ಇಲ್ಲ ಅಂತ ಹೇಳಿದ್ರೆ ನೀವು ತುಂಬಾ ಪ್ರೀತಿಸೋರ್ನ 1 by 1 ಕೊಂದಾಕ್ತಾಳೆ. ಕೊನೆಯದಾಗಿ ನಿಮ್ಮನ್ನು ವಶಪಡಿಸಿ ನೀರೊಳಗಡೆ ಕರ್ಕೊಂಡು ಹೋಗಿ ಕೊಳ್ತಾಳೆ ಅಂತ ಒಂದು ಚಿಕ್ಕ ಅನಿಮೇಷನ್ ಜೊತೆನೆ ಮೂವಿ ಶುರು ಆಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಒಬ್ರು ಒಂದು ಕೆರೆ ಮುಂದೆ ನಿಂತಿದ್ದಾರೆ. ಅವ್ರ ವೈಫ್ ಹಿಂದೆನೆ ಬಂದು ಅದ್ರ ಜೊತೆ ಮಾತಾಡ್ಬೇಡ, ದಯವಿಟ್ಟು ಸುಮ್ನಿರು ಅಂತ ಹೇಳ್ತಾ ಇದ್ದಾರೆ. ಆವಾಗ ಅವನು ನಿಧಾನಕ್ಕೆ ತಿರುಗ್ತಾನೆ. ನೋಡಿದ್ರೆ ಅವನ ಕಣ್ಣು ರೆಡ್ ಆಗಿದೆ. ಸಡನ್ ಆಗಿ ನಗಾಡ್ಕೊಂಡು ನೀರಿಗೆ ಬೀಳ್ತಾನೆ. ಸ್ವಲ್ಪ ಹೊತ್ತಲ್ಲಿ ಹೇಗೋ ನೀರಿಂದ ಮೇಲ್ ಬರ್ತಾನೆ. ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಕಾನ್ಶಿಯಸ್ ಅಲ್ಲೇ ಇದ್ದಾನೆ. ಅವ್ರ ವೈಫ್ ಹತ್ರ ಸಾರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ರ ವೈಫ್ ಹಿಂದೆ ಏನೋ ನೋಡಿ ಹೆದರ್ಕೊಳ್ತಾ ಇದ್ದಾನೆ. ಸಡನ್ ಆಗಿ ಅವ್ರ ವೈಫ್ ಹಾರ್ಕೊಂಡು ಹೋಗಿ ನೀರಿಗೆ ಬೀಳ್ತಾರೆ. ಇವಾಗ ಅವರು ಹೇಗೋ ಕಷ್ಟಪಟ್ಟು ನೀರಿಂದ ಮೇಲ್ ಬಂದ್ರೆ ಸಡನ್ ಆಗಿ ಒಂದು ವಿಚಿತ್ರವಾದ ಕೈ ಬಂದು ಅವ್ರನ್ನ ನೀರ್ ಒಳಗಡೆ ಎಳ್ಕೊಂಡು ಹೋಗುತ್ತೆ. 20 ವರ್ಷಗಳ ನಂತರ ಇವರೇ ನಮ್ಮ ಹೀರೋ ರೋಮಾ, ಇದು ನಮ್ಮ ಹೀರೋಯಿನ್ ಮರೀನಾ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಆಟ ಆಡ್ತಾ ಇದ್ದಾರೆ. ಇಬ್ಬರಿಗೂ ಬೇಗನೆ ಮದುವೆ ಆಗ್ತಾ ಇದೆ, ಆದ್ರಿಂದ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆವಾಗ ನಮ್ ಹೀರೋ ಅವರ ಬೆಸ್ಟ್ ಫ್ರೆಂಡ್ ಜೊತೆಗೆ ಇದ್ದಾನೆ. ಅವನು ನಾಳೆ ನಮ್ ಬ್ಯಾಚುಲರ್ ಪಾರ್ಟಿ ಇದೆ ಅಲ್ಲ, ಅದನ್ನ ಲೇಕ್ ಹೌಸ್ ನಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ನಮ್ ಮೆರೀನಾಗೆ ಇದು ಇಷ್ಟನೇ ಇಲ್ಲ. ಆದ್ರೂ ಅವ್ರ ಫಿಯಾನ್ಸಿ ರೋಮಾಗೆ ಇಷ್ಟ ಅನ್ನೋದ್ರಿಂದ ರೋಮನ ಕಳಿಸ್ಕೊಡ್ತಾರೆ. ಆದ್ರೆ ನಮ್ ಹೀರೋಗೆ ನಮ್ ಹೀರೋಯಿನ್ ಅಂದ್ರೆ ತುಂಬಾ ಇಷ್ಟ. ಬಟ್ ಏನ್ ಮಾಡೋದು, ಫ್ರೆಂಡ್ಸ್ ಕರ್ದಿದಾರಲ್ಲ, ಹೋಗದೆ ಇರಕ್ಕಾಗುತ್ತಾ, ಅದಕ್ಕೆ ಹೋಗ್ತಾರೆ. ಆಮೇಲೆ ನಮ್ ಹೀರೋಯಿನ್ ನಮ್ ಹೀರೋ ಅವ್ರ ಅಕ್ಕನ್ಗೆ ಹೇರ್ ಸ್ಟೈಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ರೋಮಾ ಎಲ್ಲಿ ಹೋದ ಅಂತ ಕೇಳ್ತಾರೆ. ಅದಕ್ಕೆ ಲೇಕ್ ಹೌಸ್ ಗೆ ಹೋಗಿದ್ದಾನೆ ಅಂತ ಹೇಳ್ಬೇಕಾದ್ರೆ, ಏನೋ ಲೇಕ್ ಹೌಸಾ? ಹೌದು, ನಿಮ್ ತಂದೆ ನಮ್ಗೆ ಒಂದು ಲೇಕ್ ಹೌಸ್ ನ ಗಿಫ್ಟ್ ಮಾಡಿದ್ದಾರೆ. ಆಕ್ಚುಲಿ ಅದನ್ನ ಮಾರ್ಬಿಡಿ ಅಂತ ಕೊಟ್ರು, ಆದ್ರೆ ನಾವು ಅದನ್ನ ರೆಡಿ ಮಾಡಿ ಯೂಸ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಅದ್ರಲ್ಲೇ ಇವಾಗ ಪಾರ್ಟಿ ಸೆಲೆಬ್ರೇಟ್ ಮಾಡಕ್ ಹೋಗಿದ್ದಾರೆ ಅಂತ ಹೇಳಿದ ತಕ್ಷಣ ನಮ್ ಹೀರೋ ಅವ್ರ ಅಕ್ಕ ಗಾಬರಿಯಾಗಿ, ನಮ್ ತಂದೆನ ನಾನ್ ನೋಡಿನೇ 20 ವರ್ಷ ಆಗ್ತಾ ಇದೆ, ಅವ್ರ ರೂಮ್ ಬಿಟ್ಟು ಹೊರಗಡೆ ಬರೋದೇ ಇಲ್ಲ, ಅವ್ರು ಹೇಗೆ ಬಂದು ನಿಮ್ಗೆ ಕೀನ ಕೊಟ್ರು ಅಂತ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಮ್ ಹೀರೋನ ಅವ್ರ ಫ್ರೆಂಡ್ಸ್ ಲೇಕ್ ಹೌಸ್ ಗೆ ಬಂದಿದ್ದಾರೆ. ಒಂದು ತಿಕ್ಕಾದ ಫಾರೆಸ್ಟ್ ಒಳಗಡೆ ತುಂಬಾನೇ ಡ್ಯಾಮೇಜ್ ಆಗಿ ತುಂಬಾ ವರ್ಷಗಳಿಂದ ಅಲ್ಲಿ ಯಾರು ವಾಸ ಮಾಡಿಲ್ಲ ಅನ್ನೋ ತರ ಇದೆ ಆ ಲೇಕ್ ಹೌಸ್. ಸರಿ ಅಂತ ಒಳಗಡೆ ಬಂದು ಲೈಟ್ ಆನ್ ಮಾಡಿದ್ರೆ ಪವರ್ ಇಲ್ಲ. ಆವಾಗ್ಲೇನೆ ಬೇಸ್ಮೆಂಟ್ ನ ನೋಡ್ತಾರೆ, ಫುಲ್ ನೀರ್ ತುಂಬಿಕೊಂಡಿದೆ. ಮೇ ಬಿ ಪೈಪ್ ಲೈನ್ ಡ್ಯಾಮೇಜ್ ಆಗಿರ್ಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಅವ್ರ ಎಲ್ಲ ಫ್ರೆಂಡ್ಸ್ ಅಲ್ಲಿಗೆ ಬರ್ತಾರೆ. ಬರೋರು ಹುಡುಗಿರ್ನು ಕರ್ಕೊಂಡ್ ಬಂದು, ಲೋ ಮಚ್ಚಾ, ಇದು ನಿನ್ ಬ್ಯಾಚುಲರ್ ಪಾರ್ಟಿ ಕಣೋ, ಚೆನ್ನಾಗಿ ಎಂಜಾಯ್ ಮಾಡು ಅಂತ ಹೇಳ್ಬೇಕಾದ್ರೆ ನಮ್ ಹೀರೋ, ನನ್ಗೆ ಮರೀನಾ ಮಾತ್ರ ಇಷ್ಟ, ನಾನು ಅವಳನ್ನ ಮಾತ್ರ ಲವ್ ಮಾಡ್ತಾ ಇದ್ದೀನಿ, ನನ್ಗೆ ಇದೆಲ್ಲ ಬೇಕಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಆವಾಗ ಅಲ್ಲಿರೋ ಲೇಕ್ ನ ನೋಡ್ತಾರೆ. ಸೊ ಡ್ರೆಸ್ ನೆಲ್ಲ ರಿಮೂವ್ ಮಾಡಿಟ್ಟು ಸ್ವಿಮ್ ಮಾಡೋಕೆ ಹೋಗ್ತಾರೆ. ನಮ್ ಹೀರೋ ಆಲ್ರೆಡಿ ಒಂದು ಗ್ರೇಟ್ ಸ್ವಿಮ್ಮಿಂಗ್ ಚಾಂಪಿಯನ್. ಇಲ್ಲಿ ನಮ್ ಹೀರೋಯಿನ್ ನಮ್ ಹೀರೋನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಮ್ ಹೀರೋ ಸ್ವಿಮ್ಮಿಂಗ್ ನೆಲ್ಲ ಮುಗಿಸಿ ಮೇಲ್ ಬಂದ್ರೆ ಒಂದು ಹುಡುಗಿ ಅವ್ರ ಶರ್ಟ್ ನ ತಗೊಂಡ್ ಹಾಕೊಂಡ್ ನಿಂತಿದ್ದಾಳೆ. ತಲೆ ಎಲ್ಲ ಫುಲ್ ವೆಟ್ಟಾಗಿದೆ, ಕೈಯಲ್ಲಿ ಒಂದು ಕೋಮ್ನ ಹಿಡ್ಕೊಂಡು ತಲೆ ಬಾಚ್ತಾ ನಿಂತಿದ್ದಾಳೆ. ಆ ಹುಡುಗಿ ನೋಡೋದಕ್ಕೆ ತುಂಬಾನೇ ಅಟ್ರಾಕ್ಟಿವ್ ಆಗಿದ್ದಾಳೆ, ನಮ್ಗಲ್ಲ ಹೀರೋಗೆ. ಸೊ ನಮ್ ಹೀರೋ ಆ ಹುಡುಗಿನ ನೋಡಿ ತುಂಬಾ ಅಟ್ರಾಕ್ಟ್ ಆಗಿ ಅವಳ ಹತ್ರ ಹೋಗಿ ನಿಂತ್ಕೊಳ್ತಾರೆ. ಆ ಹುಡುಗಿ ಹಾಗೆ ಕಿಸ್ ಮಾಡ್ಬಿಟ್ಟು, ನನ್ನ ಲವ್ ಮಾಡ್ತೀಯಾ ಅಂತ ಕೇಳ್ತಾನೆ ಒಂಥರ ದೆವ್ವ ರೀತಿ ನಗಾಡ್ತಾಳೆ. ಅಷ್ಟೇ, ಬೆಳಿಗ್ಗೆ ಆಗುತ್ತೆ. ನಮ್ ಹೀರೋ ಅವ್ರ ಫ್ರೆಂಡ್ಸ್ ಅವ್ರನ್ನ ಹುಡಿಕೊಂಡ್ ಬಂದು ನೋಡ್ತಾರೆ. ನೋಡಿದ್ರೆ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಫ್ರೆಂಡ್ಸ್, ಲವ್ ಏನಾಯ್ತು, ಯಾಕೋ ಇಲ್ಲಿ ಬಂದ್ ಬಿದ್ದಿದ್ಯಾ ಅಂತ ಕೇಳ್ಬೇಕಾದ್ರೆ, ಇಲ್ಲೊಂದು ಹುಡುಗಿ ಇದ್ಲಲ್ಲ, ಎಲ್ಲಿ ಅವಳು ಅಂತ ಕೇಳ್ತಾ ಇದ್ದಾನೆ. ಹಾಗಲ್ಲ ಯಾರು ಇಲ್ಲ ಮಚ್ಚಾ
ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆವಾಗ ನಮ್ ಹೀರೋ ಬಿಚ್ಚಾಕಿದ ಬಟ್ಟೆಗಳನ್ನ ತಗೊಂಡೋಗೋದಿಕ್ಕೆ ಅವ್ನ ಫ್ರೆಂಡ್ ಬರ್ತಾನೆ. ಆವಾಗ ಅಲ್ಲಿ ಒಂದು ಬಾಚನ್ಗೆ ಬಿದ್ದಿದೆ, ಅದನ್ನು ಜೊತೆಗೆ ತಗೊಂಡು ಹೋಗ್ತಾನೆ ಫ್ರೆಂಡ್. ನಮ್ ಹೀರೋಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ ಓಕೆ ಪರವಾಗಿಲ್ಲ, ನಮ್ ಹುಡುಗಿನಾದ್ರೂ ಹೋಗಿ ನೋಡಿ ಮಾತಾಡ್ಸೋಣ ಅಂತ ನಮ್ ಹೀರೋಯಿನ್ ಬಂದು ನೋಡಿ ಮಾತಾಡ್ಸಿ ಖುಷಿ ಪಡ್ತಾನೆ. ಆಮೇಲೆ ಮತ್ತೆ ಸ್ವಿಮ್ಮಿಂಗ್ ಟ್ರೈನಿಂಗ್ ಗೆ ಹೋಗ್ಬೇಕು ಅಂತ ಹೋಗ್ಬಿಡ್ತಾನೆ. ಅವಾಗ ನಮ್ ಹೀರೋಯಿನ್ ಬಟ್ಟೆಗಳನ್ನ ವಾಶ್ ಮಾಡೋಣ ಅಂತ ಹೀರೋ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ ಗೆ ಹಾಕ್ತಾ ಇರ್ಬೇಕಾದ್ರೆ ಆ ಬಾಚನ್ಗೆ ಸಿಗುತ್ತೆ. ಇದೇನೋ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅದನ್ನ ತಗೊಂಡು ನೋಡ್ತಾ ಇದ್ದಾರೆ. ಅಲ್ಲಿ ಸ್ವಿಮ್ಮಿಂಗ್ ಟ್ರೈನಿಂಗ್ ಹೋಗಿದ್ದ ನಮ್ ಹೀರೋಗೆ ನಾಳೆ ಒಂದು ಕಾಂಪಿಟೇಷನ್ ಇದೆ. ಆದ್ರಿಂದ ಅವರು ಸ್ವಿಮ್ಮಿಂಗ್ ಕೋಚ್ ತುಂಬಾನೇ ಫೋರ್ಸ್ಫುಲ್ ಆಗಿ ಇದನ್ನ ಮಾಡು ಅದನ್ನ ಮಾಡು ಅಂತ ತುಂಬಾ ಸ್ಟ್ರೆಸ್ ಕೊಡ್ತಾ ಇದ್ದಾರೆ. ಆವಾಗ ನಮ್ ಹೀರೋ, ಸರ್ ನನ್ಗೆ ಆಗ್ತಾ ಇಲ್ಲ ಸರ್, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳ ಅಂತ ಕೇಳ್ಬೇಕಾದ್ರೆ ಆ ಕೋಚ್ ಬಿಡೋ ತರಾನೇ ಕಾಣ್ತಾ ಇಲ್ಲ. ಸೊ ನಮ್ ಹೀರೋ ಟ್ರೈನಿಂಗ್ ನೆಲ್ಲ ಫುಲ್ ಫಿನಿಶ್ ಮಾಡಿ ರೆಸ್ಟ್ ರೂಮ್ ಗೆ ಬಂದು ಸ್ನಾನ ಮಾಡೋಣ ಅಂತ ಸ್ನಾನ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಶವರ್ ಅಲ್ಲಿ ಬರ್ತಾ ಇರೋ ನೀರು ನಿಂತೋಗುತ್ತೆ. ಸರಿ ಪಕ್ಕದಲ್ಲಾದ್ರೂ ಹೋಗಿ ಸ್ನಾನ ಮಾಡೋಣ ಅಂತ ಸ್ನಾನ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕೂಡ ನೀರ್ ನಿಂತೋಗುತ್ತೆ. ಛೈ ಏನೋ ಇದು ಅಂತ ಅವನ ಲಾಕರ್ಗೆ ಬಂದು ಲಾಕರ್ ನಲ್ಲಿ ಏನೋ ತಗೊಳ್ತಾ ಇರ್ಬೇಕಾದ್ರೆ ಹಾಗೆ ಹಿಂದ್ಗಡೆಯಿಂದ ಒಂದು ವಿಚಿತ್ರವಾದ ರೂಪ ಎದ್ದು ನಿಂತ್ಕೊಳ್ಳುತ್ತೆ. ತಿರುಗಿ ನೋಡಿದ್ರೆ ಯಾರುವೇ ಇಲ್ಲ ಅಲ್ಲಿ. ಆಮೇಲೆ ನೋಡಿದ್ರೆ ನಮ್ ಹೀರೋಗೆ ಭಯಂಕರವಾದ ಫೀವರ್ ಬಂದಿದೆ. ಮನೇಲಿ ರಗ್ಗು ಹೊತ್ಕೊಂಡು ಮಲಗಿರ್ಬೇಕಾದ್ರೆ ನಮ್ ಹೀರೋಯಿನ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ ಕಾಫಿ ಆದ್ರೂ ಕೊಡೋಣ ಅಂತ ಕಾಫಿ ಮಾಡಿ ಕೊಡ್ತಾರೆ. ಸಡನ್ ಆಗಿ ನಮ್ ಹೀರೋ ನಿದ್ದೆಯಲ್ಲೇ ಮಾತಾಡ್ತಾ ಇದ್ದಾರೆ. ನನ್ಗೆ ನೀನು ಬೇಡ, ನನ್ಗೆ ನೀನು ಇಷ್ಟ ಇಲ್ಲ, ನಾನ್ ನಿನ್ನ ಲವ್ ಮಾಡ್ತಿಲ್ಲ ಅಂತ ಜೋರಾಗಿ ಮಾತಾಡ್ತಿರ್ಬೇಕಾದ್ರೆ ಇದನ್ನ ನೋಡಿ ನಮ್ ಹೀರೋಯಿನ್ಗೆ ಒಂಥರ ಫೀಲ್ ಆಗುತ್ತೆ. ಆದ್ರಿಂದ ಹೀರೋ ಅವ್ರ ಅಕ್ಕನ್ಗೆ ವಿಡಿಯೋ ಕಾಲ್ ಮಾಡಿ ನನ್ಗೆ ಈ ತರ ಒಂದು ಬಾಚನ್ಗೆ ಸಿಕ್ತು ಅಂತ ತೋರಿಸ್ಬೇಕಾದ್ರೆ ಅವ್ರ ಅಕ್ಕ ಅದೆಲ್ಲ ಏನು ಇಲ್ಲ, ಎಲ್ಲ ಸರಿ ಹೋಗುತ್ತೆ, ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ಬಾಚನ್ಗೆನ ಒಂದು ಸ್ಕ್ರೀನ್ ಶಾಟ್ ತಗೊಳ್ತಾರೆ. ಕಾಲ್ ಕಟ್ ಆದ್ಮೇಲೆ ಈ ಬಾಚನ್ಗೆನ ಎಲ್ಲೋ ನೋಡ್ದಾಗಿದೆಯಲ್ಲ ಅಂತ ಹಳೆ ಫೋಟೋಸ್ ಗಳನ್ನೆಲ್ಲ ತಗೊಂಡು ನೋಡ್ತಾರೆ. ಆವಾಗ ಅವ್ರ ತಂದೆ ತಾಯಿ ಹಳೆ ಫೋಟೋದಲ್ಲಿ ಆ ಬಾಚನ್ಗೆ ಇರೋದನ್ನ ನೋಡ್ತಾರೆ. ಇವ್ರ ತಂದೆ ತಾಯಿ ಯಾರು ಅಂದ್ರೆ ಸ್ಟಾರ್ಟಿಂಗ್ ನಲ್ಲೇ ಒಂದು ಕಪಲ್ ಬಂದ್ರಲ್ಲ ಅವರೇ. ಹಾಗೆ ಅವರು ಫೋಟೋನ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅವ್ರ ಕಪ್ ಹೊಡೆದೋಗಿ ನೀರೆಲ್ಲ ಚೆಲ್ಲುತ್ತೆ. ಇಲ್ಲಿ ನಮ್ ಹೀರೋಯಿನ್ಗೆ ಏನೇನೋ ಇಲ್ಯೂಷನ್ಸ್ ಬರ್ತಾ ಇದೆ. ನಮ್ ಹೀರೋ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಹಿಂದೆಯಿಂದ ನಮ್ ಹೀರೋಗೆ ಯಾರೋ ಹೆಡ್ ಮಸಾಜ್ ಮಾಡ್ಕೊಡೋ ತರ ಕಾಣುತ್ತೆ. ಫಟ್ ಅಂತ ಒಳಗಡೆ ಹೋಗಿ ನೋಡಿದ್ರೆ ಯಾರುವೇ ಇಲ್ಲ. ಹಾಗೆ ನೋಡ್ಬೇಕಾದ್ರೆ ಆ ಬಾಚನ್ಗೆ ಬಾತ್ ಟಬ್ ಒಳಗಡೆ ಇದೆ. ಇದು ಹೇಗೆ ಇಲ್ಲಿಗೆ ಬಂತು ಅಂತ ಅದನ್ನ ತಗೊಳ್ಳಿಕ್ಕೆ ಹೋಗ್ಬೇಕಾದ್ರೆ ಹೀಗೆ ಸಡನ್ ಆಗಿ ಒಂದ್ ಕೈ ಅವ್ರ ಜುಟ್ನ ಹಿಡಿದು ಒಳಗಡೆ ಎಳೆಯುತ್ತೆ. ನೋಡಿದ್ರೆ ಇದೆಲ್ಲ ಬರೀ ಕನ್ಸು. ಆಮೇಲೆ ನಮ್ ಹೀರೋಗೆ ಕಾಂಪಿಟೇಷನ್ ಗಾದ ಟೈಮ್. ಎಲ್ಲರೂ ರೆಡಿ ಆಗಿದ್ದಾರೆ, ಜಡ್ಜಸ್ ಕೂಡ ಬಂದಿದ್ದಾರೆ. ಆದ್ರೆ ನಮ್ ಹೀರೋಗೆ ಏನೋ ಒಂಥರ ಸಂಚಲನ, ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಇವಾಗ ನೀರಿಗೆ ಜಂಪ್ ಮಾಡಿ ಚೆನ್ನಾಗಿ ಸ್ವಿಮ್ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ಅವ್ರಿಗೆ ಆ ಲೇಕ್ ಒಳಗಡೆ ಇರೋ ತರ ಇಲ್ಯೂಷನ್ಸ್ ಬರುತ್ತೆ. ಆ ಹುಡುಗಿ ಇವ್ರನ್ನ ಕಚ್ಚೋಕೆ ಬರೋ ರೀತಿ ಫೀಲ್ ಆಗುತ್ತೆ. ನೋಡಿದ್ರೆ ನೀರ್ ಒಳಗಡೆ ಪ್ರಜ್ಞೆ ತಪ್ಪಿ ಹೋಗಿ ಪ್ರಾಣಕ್ಕೆ ಅಪಾಯ ಆಗೋಗಿದೆ. ಸೊ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಸೇರಿಸ್ತಾರೆ. ಇವಾಗ್ಲೇನೆ ನಡೆದಿದ್ ಎಲ್ಲಾ ವಿಷಯಗಳನ್ನು ಹೀರೋಯಿನ್ ಹತ್ರ ಹೇಳ್ತಾನೆ. ನನ್ಗೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ಲಿಲ್ಲ, ನನ್ ಮೈಂಡ್ ವರ್ಕೇ ಆಗ್ಲಿಲ್ಲ, ಗೊತ್ತಿಲ್ಲದೆ ಆ ಹುಡುಗಿನ ಕಿಸ್ ಮಾಡ್ಬಿಟ್ಟೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಅಕ್ಕವರು ಶಾಕ್ ಆಗ್ತಾರೆ. ಇದನ್ನೆಲ್ಲ ಎಲ್ಲೋ ಕೇಳ್ದಾಗೆ ಇದೆಯಲ್ಲ ಅಂತ. ಆದ್ರೆ ನಮ್ ಹೀರೋಯಿನ್ ಅವ್ರ ಪಾಡಿಗೆ ಅವರು ಎದ್ದು ಹೋಗ್ತಾನೆ ಇದಾರೆ. ಹೌದು, ಅವ್ರ ಬಾಯ್ ಫ್ರೆಂಡ್ ಬೇರೆ ಹುಡುಗಿಗೆ ಕಿಸ್ ಮಾಡಿದ್ರೆ ಯಾವ ಹುಡುಗಿಗೆ ತಾನೇ ಕೋಪ ಬರಲ್ಲ. ಸೊ ನಮ್ ಹೀರೋಯಿನ್ ಅವ್ರ ಪಾಡ್ಗೆ ಅವರು ಎದ್ದು ಹೋಗ್ತಾ ಇದ್ದಾರೆ. ಇನ್ನು ನಮ್ ಹೀರೋ ಸರಿಯಾಗಿ ಕಾನ್ಶಿಯಸ್ ಗೆ ಬಂದಿಲ್ಲ. ಹಾಗಿದ್ರು ಕೂಡ ಹಿಂದೆನೆ ಮರೀನಾ ಅಂತ ಹೋಗ್ತಾ ಇದ್ದಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ರೂಮ್ ಒಳಗಡೆಯಿಂದ ಒಂಥರ ಸೌಂಡ್ ಕೇಳುತ್ತೆ. ಏನು ಅಂತ ಹೀರೋ ಹೋಗಿ ನೋಡಿದ್ರೆ ನೀರೆಲ್ಲ ಚೆಲ್ಲಿದೆ. ಯಾರೋ ಅಲ್ಲಿ ನಿಂತಿರೋ ಹಾಗೆ ಇದೆ. ಸಡನ್ ಆಗಿ ಸ್ಕ್ರೀನ್ ತಳ್ಬಿಟ್ಟು ನೋಡಿದ್ರೆ ಯಾರು ಇಲ್ಲ ಅಲ್ಲಿ. ಹಾಗೆ ನೋಡ್ಬೇಕಾದ್ರೆ ಮರೀನಾ ಹಿಂದೆನೆ ನಿಂತಿದ್ದಾರೆ. ಸಡನ್ ಆಗಿ ಡೋರ್ ಹತ್ರ ಬಂದು ನಿಜವಾದ ಮರೀನಾ ನಿಂತ್ಕೊಳ್ತಾರೆ. ಫಟ್ ಅಂತ ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ನಮ್ ಹೀರೋ ಸರಿಯಾಗಿ ಲಾಕ್ ಆಗ್ಬಿಡ್ತಾರೆ. ಆಮೇಲೆ ಅಕ್ಕವರು ಬಂದು ಇಬ್ಬರನ್ನು ಕಾರಿಗೆ ಎತ್ತಾಕೊಂಡು ಬನ್ನಿ ನನ್ ಜೊತೆ, ಮೊದಲು ನಾವು ಹೋಗಿ ಒಬ್ರನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಯಾರನ್ನ ಅಂತ ನೋಡಿದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಬಂದ್ರಲ್ಲ ಅವರೇ ಇವ್ರಗಳ ತಂದೆ. ಅವ್ರನ್ನ ಹೋಗಿ ನೋಡಿ 20 ವರ್ಷಗಳ ಮುಂಚೆ ಏನಾಯ್ತು, ಅಮ್ಮ ನೀರಲ್ಲಿ ಮುಳುಗಿ ಸತ್ರು ಅಂತ ಹೇಳಿದ್ರಿ, ನಿಜವಾಗ್ಲೂ ಏನಾಯ್ತು ಹೇಳಿ ಅಂತ ಕೇಳಿದ್ರೆ ಅವರು ಸರಿಯಾಗಿ ಮಾತಾಡ್ತಾನೆ ಇಲ್ಲ, ಪ್ಲೇಟ್ ಚೇಂಜ್ ಮಾಡ್ತಾನೆ ಇದಾರೆ. ಅದಕ್ಕೆ ಅಕ್ಕವರು ಬಾಚನ್ಗಿನ ತೋರಿಸಿ, ನೋಡಿ ಇವಾಗ ನಿಮ್ ಮಗನು ಸಿಗಾಕೊಂಡಿದ್ದಾನೆ, ಅವನ್ಗೆ ತುಂಬಾ ಟಾರ್ಚರ್ ಕೊಡ್ತಿದ್ದಾಳಂತೆ, ಆ ಹುಡುಗಿ ಎಲ್ಲಿಗೋದ್ರು ಬರ್ತಾ ಇದ್ದಾಳಂತೆ ಅಂತ ಹೇಳ್ಬೇಕಾದ್ರೆ ತಂದೆ ಫುಲ್ ಶಾಕ್ ಆಗಿ ಮಗ ಹತ್ರ ಹೋಗಿ, ಯಾಕೋ ಅವಳ ಹತ್ರ ಮಾತಾಡ್ದೆ, ಎಲ್ಲ ಮುಗೀತು ಕಣ, ಅಷ್ಟೇ ಅವಳು ಬಂದು ನಿನ್ನ ಮೋಡಿ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾಳೆ ಅಂತ ಬೈಬೇಕಾದ್ರೆ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಇವಾಗ್ಲೇನೆ ತಂದೆ ನಿಜಾನ ಹೇಳ್ತಾರೆ. 20 ವರ್ಷಕ್ಕೆ ಮುಂಚೆ ನಾನು ಆ ಮೆರ್ಮೇಡ್ ಹತ್ರ ಸಿಗಾಕೊಂಡಿದ್ದೆ. ಅವಳು ನನ್ನ ಹತ್ರ ಬಂದು ನನ್ನ ಲವ್ ಮಾಡ್ತೀಯ ಅಂತ ಕೇಳಿದ್ಲು. ನಾನು ನೋ ಅಂತ ಹೇಳ್ದೆ. ಆದ್ರಿಂದ ನನ್ಗೆ ತುಂಬಾನೇ ಟಾರ್ಚರ್ ಕೊಟ್ಲು. ಆವಾಗ್ಲೇನೆ ನನ್ ವೈಫ್ ಅದ್ರ ಹತ್ರ ಇಂದ ತಪ್ಪಿಸ್ಕೊಳ್ಳೋದಿಕ್ಕೆ ಒಂದು ದಾರಿನ ಕಂಡಿಡಿದ್ಲು. ಅದು ಏನು ಅಂತ ನನ್ಗೆ ಗೊತ್ತಿಲ್ಲ. ಅದನ್ನ ಮಾಡ್ಬೇಕಾದ್ರೆ ಆ ಮೆರ್ಮೇಡ್ ನಿಮ್ ತಾಯಿನ ನೀರೊಳಗಡೆ ಎಳ್ಕೊಂಡು ಹೋಗ್ಬಿಟ್ಲು. ಏನದು ಅಂತ ಎಲ್ಲರೂ ಕೇಳ್ಬೇಕಾದ್ರೆ ನನ್ಗೆ ಗೊತ್ತಿಲ್ಲ, ಬಾತ್ರೂಮ್ ಒಳಗಡೆ ಹೋಗಿ ಏನೋ ಮಾಡಿದ್ಲು ಅಂತ ಹೇಳ್ಬೇಕಾದ್ರೆ ಬಾಚನ್ಗೆನ ಹೀರೋಯಿನ್ ತಗೊಂಡು ಅದನ್ನ ನಾವು ಕಂಡಿಡಿತೀವಿ ಅಂತ ಹೇಳಿ ಅಲ್ಲಿಂದ ಎಲ್ಲರೂ ಹೊರಟು ಮನೆಗೆ ಬರ್ತಾರೆ. ಮನೆಗೆ ಬಂದ್ಮೇಲೆ ನೀವು ಇಲ್ಲೇ ಜೋಪಾನವಾಗಿ ಇರಿ ಅಂತ ಅಕ್ಕವರು ನಮ್ ಹೀರೋ ಅವ್ರ ಫ್ರೆಂಡ್ ನ ಕರ್ಕೊಂಡು ಎಲ್ಲಿಗೋ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾ ಇದಾರೆ ಅಂತ ನೋಡಿದ್ರೆ ಆ ಕೆರೆಗೆ ಬಂದಿದ್ದಾರೆ. ಅಲ್ಲಿಗೆ ಬಂದು ಫ್ರೆಂಡ್ ಹತ್ರ ಒಳಗಡೆ ಏನಿದೆ ನೋಡಿ ಬಾ ಅಂತ ಹೇಳಿ ಕಳಿಸ್ತಾರೆ. ಅವನು ಸ್ವಿಮ್ಮರೇ, ಅವನು ಚೆನ್ನಾಗಿ ಈಜೋಡಿತಾನೆ. ಸೊ ಸರಿ ಅಂತ ಧೈರ್ಯವಾಗಿ ನೀರಿಗೆ ಜಂಪ್ ಮಾಡಿ ಡೀಪ್ ಆಗಿ ಹೋಗಿ ಏನಿದೆ ಅಂತ ನೋಡ್ತಾನೆ. ನೋಡಿದ್ರೆ ಅಲ್ಲಿ ಒಂದು ಸಮಾಧಿ ಇದೆ. ಹಾಗೆ ನೋಡ್ತಾ ಇರ್ಬೇಕು
ಮಾಡ್ಬೇಕಾದ್ರೆ ಡೆಡ್ ಬಾಡಿಗಳು ಅವನ್ನ ಹಿಡಿಯೋಕೆ ಬರುತ್ತೆ. ಹೇಗೋ ತಪ್ಪಿಸ್ಕೊಂಡು ಮೇಲ್ಗಡೆ ಬರ್ತಾನೆ. ಏನ್ ನೋಡ್ದೆ, ಏನಾಯ್ತು ಅಂತ ಕೇಳ್ಬೇಕಾದ್ರೆ ಅದ್ರ ಹೆಸರು ಲಿಸಾ ಗ್ರಿಗೋರಿವಾ, ನೀರೊಳಗಡೆ ಇರೋ ಸಮಾಧಿ ಮೇಲೆ ಬರ್ದಿತ್ತು ಅಂತ ಹೇಳ್ತಾನೆ. ಲಿಸಾ ಗ್ರಿಗೋರಿವಾ ಅನ್ನೋದು ಆ ಮೆರ್ಮೇಡ್ ಸಾಯೋಕ್ಕೂ ಮುಂಚೆ ಮನುಷ್ಯಾಗಿ ಇದ್ದಾಗ ಇದ್ದ ಹೆಸರು. ಇನ್ನೊಂದ್ ಕಡೆ ನಮ್ ಹೀರೋಗೆ ತುಂಬಾನೇ ಹುಷಾರಿಲ್ಲ ಅನ್ನೋ ತರ ಇದೆ. ಆದ್ರಿಂದ ನಮ್ ಹೀರೋಯಿನ್ ನಾನು ಹೋಗಿ ನೀರ್ ತರ್ತೀನಿ ಅಂತ ಹೇಳಿ ಹೋಗ್ತಾರೆ. ಅಲ್ಲಿ ಒಂದು ಚಿಕ್ಕ ಬಾವಿ ಇದೆ, ಅದರಿಂದ ನೀರ್ ತಗೊಳ್ಳೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಆಗ್ತಾನೆ ಇಲ್ಲ. ಯಾರೋ ಕೆಳಗಡೆಯಿಂದ ಎಳೆಯೋ ತರ ಫೀಲ್ ಆಗ್ತಿದೆ. ಏನೋ ಅಂತ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಹಿಂದೆ ಬಾತ್ರೂಮ್ ತರ ಕಾಣಿಸುತ್ತೆ. ಏನದು ಅಂತ ಒಳಗಡೆ ಹೋಗಿ ನೋಡಿದ್ರೆ ಕನ್ನಡಿ ಮುಂದೆ ನೀರ್ನ ಮಡಗಿ ವಿರ್ಚುವಲ್ ಮಾಡಿರೋ ಹಾಗೆ ಇದೆ, ಮೀನ್ ಮಾಂತ್ರಿಕ ಮಾಡಿರೋ ಹಾಗೆ ಇದೆ. ಸರಿ ಹೊರಗಡೆ ಹೋಗೋಣ ಅಂತ ಹೊರಡ್ಬೇಕಾದ್ರೆ ಅಲ್ಲಿರೋ ಕ್ಯಾಂಡಲ್ಸ್ ಎಲ್ಲ ಲೈಟ್ ಆಗುತ್ತೆ. ಯಾರೋ ಒಬ್ರು ಕನ್ನಡಿ ಮುಂದೆ ನಿಂತ್ಕೊಂಡು ಏನೋ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಹೇಳ್ತಾ ಇದ್ದಾರೆ. ಯಾರು ಅಂತ ನೋಡಿದ್ರೆ ನಮ್ ಹೀರೋ ಅವರ ಅಮ್ಮ. ನಿನ್ಗೆ ಬೇಕಾಗಿರೋದನ್ನ ತಗೋ, ನನ್ ಲವ್ನ ನನ್ಗೆ ಕೊಟ್ಬಿಡು, ನಿನ್ಗೆ ಬೇಕಾಗಿರೋದನ್ನ ತಗೋ, ನನ್ ಲವ್ನ ನನ್ಗೆ ಕೊಟ್ಬಿಡು ಅಂತ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಏನೋ ಸ್ಲೋಗ ಹೇಳೋ ತರ ಹೇಳ್ತಾ ಇದ್ದಾರೆ. ಇವಾಗ್ಲೇನೆ ಹೀರೋಯಿನ್ಗೆ ಹೀರೋನ ಹೇಗೆ ಕಾಪಾಡೋದು ಅನ್ನೋದು ಗೊತ್ತಾಗ್ತಾ ಇದೆ. ಸರಿ ಅಂತ ಅಮ್ಮ ಹತ್ರ ಹೋದ್ರೆ ಸಡನ್ ಆಗಿ ಅವ್ರ ತಲೆ ತಿರುಗುತ್ತೆ. ನೋಡಿದ್ರೆ ಆ ಮರ್ಮೇಡ್ ದೆವ್ವ. ಅಯ್ಯಯ್ಯೋ ಅಂತ ಅಲ್ಲಿಂದ ಓಡಿ ಹೀರೋ ಹತ್ರ ಬಂದ್ರೆ ಹೀರೋ ಮೇಲ್ಗಡೆನೆ ನೋಡ್ತಾ ಇದ್ದಾನೆ. ನೀರ್ ಬೇರೆ ಚೊಡ್ತಾ ಇದೆ. ಏನ ನೋಡ್ತಾ ಇದ್ದಾನೆ ಅಂತ ಹೀರೋಯಿನ್ ನೋಡ್ಬೇಕಾದ್ರೆ ಆ ಮೆರ್ಮೇಡ್ ದೆವ್ವ ಮೇಲಿಂದ ಹೀರೋ ಮೇಲೇನೆ ಬಿದ್ದು ಹೀರೋನ ಒಡೆದು ಎಳ್ಕೊಂಡು ಹೋಗುತ್ತೆ. ಆದ್ರೆ ನಮ್ ಹೀರೋಯಿನ್ ಬಿಡೋ ಹಾಗೆ ಇಲ್ಲ, ಕೈನ ಟೈಟ್ ಆಗಿ ಹಿಡ್ಕೊಂಡಿದ್ದಾರೆ. ನಮ್ ಹೀರೋ ನನ್ನ ಹೇಗಾದ್ರೂ ಕಾಪಾಡು ಮರೀನಾ ಅಂತ ಹೇಳ್ಬೇಕಾದ್ರೆ ನಮ್ ಹೀರೋಯಿನ್ ಆ ದೆವ್ವ ಮುಖಕ್ಕೆನೆ ಒದಿತಾಳೆ. ಅಷ್ಟೇ, ಆ ಮೆರ್ಮೇಡ್ ಅಲ್ಲಿಂದ ಓಡೋಗ್ಬಿಡುತ್ತೆ. ಆಮೇಲೆ ನಮ್ ಹೀರೋ ಅವರ ಫ್ರೆಂಡ್ ಆ ಬೇಸ್ಮೆಂಟ್ ನ ಲಾಕ್ ಮಾಡಿ ಮೊಳೆ ಹೊಡೆದು ಕ್ಲೋಸ್ ಮಾಡ್ತಾರೆ. ಇವಾಗ ನಮ್ ಹೀರೋಗೆ ಮತ್ತೆ ಫೀವರ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ರಗ್ಗು ಹೊದ್ಕೊಂಡು ಮಲ್ಕೊಳ್ತಾರೆ. ಮಿಕ್ದವ್ರು ಮಾತಾಡ್ತಾ ಇದ್ದಾರೆ. ಆವಾಗ ನಮ್ ಹೀರೋ ಅವರ ಅಕ್ಕ ಆ ಬಾಚೆನ್ಗೆಲಿ LG ಅಂತ ಬರ್ದಿರೋದನ್ನ ನೋಡ್ತಾರೆ. LG ಅಂದ್ರೆ ಲಿಸಾ ಗ್ರಿಗೋರಿವಾ. ಹಾಗಾದ್ರೆ ಇದು ಖಂಡಿತ ಆ ಮೆರ್ಮೇಡ್ ದೆವ್ವದ್ದೇ ಇರಬೇಕು ಅಂತ ಕನ್ಫರ್ಮ್ ಮಾಡ್ಕೊಂಡು ಮೇ ಬಿ ಬಾಚನ್ಗಿನ ಹುಡಿಕೊಂಡು ಆ ದೆವ್ವ ಬರ್ತಾ ಇದೆ ಅನ್ಸುತ್ತೆ. ಇದನ್ನ ಕೊಟ್ಬಿಟ್ರೆ ಆ ದೆವ್ವ ಹೋಗ್ಬಿಡುತ್ತೆ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ನಮ್ ಹೀರೋಯಿನ್, ಇಲ್ಲ ನಿಮ್ ಮಮ್ಮಿ ಏನೋ ವಿರ್ಚುವಲ್ ಮಾಡಿದ್ದಾರೆ, ಅದು ನನ್ ಕಣ್ಣಿಗೆ ಕಾಣಿಸ್ತು, ಬಾತ್ರೂಮ್ ಅಲ್ಲಿ ನೋಡಿದೆ. ಸೊ ಇವಾಗ ಅದನ್ನ ನಾವು ಮಾಡಿದ್ರೆ ಏನಾದ್ರೂ ಒಳ್ಳೇದು ನಡೆಯೋ ಚಾನ್ಸಸ್ ಇದೆ ಅಂತ ಹೇಳ್ಬೇಕಾದ್ರೆ, ಏನು ವಿರ್ಚುವಲ್ ಮಾಡ್ತೀಯಾ? ಹೌದು ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ನಮ್ ಹೀರೋಗೆ ಹೋಗಿ ರಗ್ನ ಹೊದ್ಕೊಡ್ತಾ ಇದ್ದಾರೆ. ಆದ್ರೆ ಅಲ್ಲೇ ಒಂದು ಕಾರ್ನರ್ ಅಲ್ಲಿ ನಮ್ ಹೀರೋ ಹೆದರ್ಕೊಂಡು ನಿಂತಿದ್ದಾನೆ. ಮರೀನಾ, ಯಾರಿಗೆ ರಗ್ನ ಹೊದ್ಕೊಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ರಗ್ನ ಎಳೆದು ನೋಡ್ತಾರೆ ನಮ್ ಹೀರೋಯಿನ್. ನೋಡಿದ್ರೆ ಅಲ್ಲಿ ಯಾರುವೇ ಇಲ್ಲ. ಸಡನ್ ಆಗಿ ಆ ರಗ್ ನಮ್ ಹೀರೋಯಿನ್ ನ ಕವರ್ ಮಾಡಿ ಸಾಯಿಸೋಕೆ ನೋಡುತ್ತೆ. ಆದ್ರೆ ಎಲ್ಲರೂ ಬಂದು ಕಾಪಾಡ್ಬಿಡ್ತಾರೆ. ಸೊ ವಿರ್ಚುವಲ್ ನ ಬೇಗ ಮಾಡ್ಬೇಕು ಅಂತ ನಮ್ ಹೀರೋಯಿನ್ ಆ ಬಾತ್ರೂಮ್ ಗೆ ಹೋಗ್ತಾರೆ. ಹೋಗೋಕ್ಕೂ ಮುಂಚೆ ನಮ್ ಹೀರೋ ಅವರ ಫ್ರೆಂಡ್ ಹತ್ರ ನಾನು ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಕಿರ್ಚ್ಕೊಳ್ತೀನಿ, ಆವಾಗ ಮಾತ್ರ ಒಳಗಡೆ ಬಾ, ಅಲ್ಲಿವರೆಗೂ ಬರ್ಬೇಡ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಹೋದ್ಮೇಲೆ ವಿರ್ಚುವಲ್ ಗೆ ಬೇಕಾಗಿರೋ ಎಲ್ಲಾನು ರೆಡಿ ಮಾಡ್ಕೊಳ್ತಾರೆ. ಕ್ಯಾಂಡಲ್ಸ್ ನೆಲ್ಲ ಹಚ್ಚಿ ನೀರ್ನ ಮಡಗಿ ಅವ್ರ ಅಮ್ಮ ಹೇಳ್ತಿದ್ರಲ್ಲ ಅದೇ ತರ ಕನ್ನಡಿ ಮುಂದೆ ನಿಂತು ಕೈಯಲ್ಲಿ ಆ ಬಾಚನ್ಗೆನ ಹಿಡ್ಕೊಂಡು ನಿನ್ಗೆ ಏನ್ ಬೇಕೋ ಅದನ್ನ ತಗೋ, ನನ್ ಲವ್ನ ನನ್ಗೆ ಕೊಟ್ಬಿಡು, ನಿನ್ಗೆ ಏನ್ ಬೇಕೋ ಅದನ್ನ ತಗೋ, ನನ್ ಲವ್ನ ನನ್ಗೆ ಕೊಟ್ಬಿಡು ಅಂತ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ಏನು ನಡೆಯೋ ಹಾಗೆ ಕಾಣ್ತಾ ಇಲ್ಲ. ಇಲ್ಲಿ ಹೊರಗಡೆ ನಮ್ ಫ್ರೆಂಡ್ ವೇಟ್ ಮಾಡ್ತಾ ಇದ್ದಾನಲ್ಲ, ಅವನ ಹತ್ರ ಆ ಮೆರ್ಮೇಡ್ ದೆವ್ವ ಬಂದು ಬ್ಯೂಟಿನ ತೋರಿಸಿ ಕಿಸ್ ಮಾಡ್ಬಿಟ್ಟು ನನ್ನ ಲವ್ ಮಾಡ್ತೀಯಾ ಅಂತ ಕೇಳ್ಬೇಕಾದ್ರೆ ಹೌದು ಲವ್ ಮಾಡ್ತೀನಿ ಅಂತ ಅವನು ಹೇಳ್ಬಿಡ್ತಾನೆ. ಇನ್ನೊಂದ್ ಕಡೆ ಏನು ಸೌಂಡ್ ಆಗ್ತಿದ್ಯಲ್ಲ ಅಂತ ಅಕ್ಕವ್ರು ಹೋಗಿ ನೋಡ್ಬೇಕಾದ್ರೆ ನಮ್ ಹೀರೋ ನಾನೇ ನಿನ್ನ ಹತ್ರ ಬಂದ್ಬಿಡ್ತೀನಿ ಅಂತ ಕಿರ್ಚ್ಕೊಂಡು ಆ ಬೇಸ್ಮೆಂಟ್ ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸೊ ಅಕ್ಕವ್ರು ಅದನ್ನ ತಡೆಯೋದಿಕ್ಕೆ ಟ್ರೈ ಮಾಡ್ಬೇಕಾದ್ರೆ ಸಡನ್ ಆಗಿ ತಿರುಗ್ತಾನೆ. ನೋಡಿದ್ರೆ ಅವನ್ ಕಣ್ಣು ರೆಡ್ ಆಗಿ ಹೋಗಿದೆ. ಅವ್ರ ಅಕ್ಕನೇ ಸಾಯಿಸೋಕೆ ಹೋಗ್ತಾನೆ. ಇಲ್ಲಿ ನಮ್ ಹೀರೋಯಿನ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆವಾಗ ಅಲ್ಲಿ ಕೆಳಗಡೆ ಒಂದು ಚಿಕ್ಕ ಮಿರರ್ ಇದೆ. ಸೊ ಬಾಚನ್ಗೆ ನೀರಲ್ಲಿ ಹಾಕ್ಬಿಟ್ಟು ಆ ಚಿಕ್ಕ ಮಿರರ್ ನ ತಗೊಂಡು ಆ ಕನ್ನಡಿಯಿಂದ ಹಿಂದೆ ನೋಡ್ಕೊಂಡು ನಿನ್ಗೆ ಏನ್ ಬೇಕೋ ಅದನ್ನ ತಗೋ, ನನ್ ಲವ್ನ ನನ್ಗೆ ಕೊಟ್ಬಿಡು ಅಂತ ಹೇಳ್ಬೇಕಾದ್ರೆ ಹಿಂದೆಯಿಂದ ಒಂದ್ ಕೈ ಬಂದು ನಮ್ ಹೀರೋಯಿನ್ ಹಾಗೆ ನೀರಿಗೆ ಹಾಕಿ ಇಟ್ಕೊಳ್ಳುತ್ತೆ. ಇವಾಗ ಒಂದು ಫ್ಲಾಶ್ ಬ್ಯಾಕ್. ತುಂಬಾ ವರ್ಷಗಳ ಹಿಂದೆ ಲಿಸಾ ಗ್ರಿಗೋರಿವಾ ಒಂದು ಹುಡುಗನ ಹತ್ರ ನನ್ನ ಲವ್ ಮಾಡ್ತೀಯಾ ಅಂತ ಕೇಳ್ಬೇಕಾದ್ರೆ ಆ ಹುಡುಗನು ಹೌದು ನಾನ್ ನಿನ್ನ ಲವ್ ಮಾಡ್ತೀನಿ ಅಂತ ಹೇಳಿ ಒಂದು ರಿಂಗ್ ನ ಕೈಗೆ ಹಾಕ್ತಾನೆ. ಆಮೇಲೆ ನೋಡಿದ್ರೆ ಲಿಸಾ ಗ್ರಿಗೋರಿವಾ ಎದ್ದು ಬಿದ್ದು ಎಲ್ಲಿಗೋ ಓಡಿ ಹೋಗ್ತಾ ಇದ್ದಾಳೆ. ಏನು ಅಂತ ನೋಡಿದ್ರೆ ಆ ಹುಡುಗ ಬೇರೆ ಹುಡುಗಿನ ಮದುವೆ ಆಗ್ತಾ ಇದ್ದಾನೆ. ಸೊ ಲಿಸಾ ಭಯಂಕರವಾಗಿ ಹತ್ಕೊಂಡು ನನ್ಗೆ ಮೋಸ ಮಾಡ್ಬಿಟ್ರಿ ಅಲ್ವಾ ಅಂತ ಹೇಳ್ಬೇಕಾದ್ರೆ ಹೌದು ಇವಾಗ ಅದಕ್ಕೆ ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾರೆ. ಸೊ ಲಿಸಾಗೆ ಕೋಪ ಬಂದು ಅಲ್ಲಿರೋ ಕನ್ನಡಿನ ಹೊಡೆದಾಕಿ ಅದ್ರಲ್ಲಿ ಒಂದು ಚಾಕು ತರ ಇರೋ ಕನ್ನಡಿ ಪೀಸ್ ನ ತಗೊಂಡು ಇಬ್ಬರನ್ನು ಚುಚ್ಚಿ ಕೊಂದ್ಬಿಟ್ಟು ಓಡಿ ಹೋಗಿ ಪಕ್ಕದಲ್ಲಿರೋ ಕೆರೆಗೆ ಬಿದ್ದು ಸೂಸೈಡ್ ಮಾಡ್ಕೊಳ್ತಾಳೆ. ಆಮೇಲೆನೆ ಈ ತರ ಮೆರ್ಮೇಡ್ ದೆವ್ವವಾಗಿ ಚೇಂಜ್ ಆಗಿರೋದು. ಇದು ಇವಾಗ ನಮ್ ಹೀರೋಯಿನ್ ಗೆ ಗೊತ್ತಾಗಿದ್ರಿಂದ ಇಲ್ಲಿ ನಮ್ ಹೀರೋ ಕಾನ್ಶಿಯಸ್ ಗೆ ಬರ್ತಾನೆ. ಅಕ್ಕನ ಹತ್ರ ಸಾರಿ ಸಾರಿ ಅಂತ ಕೇಳ್ತಾ ಇರ್ಬೇಕಾದ್ರೆ ಹೀರೋಯಿನ್ ನೆನಪಾಗುತ್ತೆ. ಸೊ ಹೀರೋಯಿನ್ ನ ಮೊದ್ಲು ಕಾಪಾಡ್ಬೇಕು ಅಂತ ಹೀರೋಯಿನ್ ನ ಹುಡಿಕೊಂಡು ಸ್ಪೀಡ್ ಆಗಿ ಹೋಗ್ತಾನೆ. ಅಲ್ಲಿ ಬಂದು ನೋಡಿದ್ರೆ ಅವ್ನ್ ಫ್ರೆಂಡ್ ದೆವ್ವ ಹಿಡಿದಾಗೆ ಕಣ್ಣೆಲ್ಲ ರೆಡ್ ಆಗಿ ನಿಂತಿದ್ದಾನೆ. ಸರಿ ಅಂತ ಡೋರ್ ನ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ನೋಡಿದ್ರೆ ಮರೀನಾ ಅಲ್ಲೇ ನಿಂತಿದ್ದಾಳೆ. ಹಾಗೆ ಹತ್ರ ಹೋಗ್ಬೇಕಾದ್ರೆ ನನ್ನ ಲವ್ ಮಾಡ್ತೀಯಾ ಅಂತ ಹೀರೋಯಿನ್ ಕೇಳ್ತಾ ಇದ್ದಾಳೆ. ಹೀರೋಗೆ ಡೌಟ್ ಆಗುತ್ತೆ, ನನ್ ಹುಡುಗಿ ಯಾವತ್ತೂ ಈ ತರ ಕೇಳಿಲ್ಲ ಅಂತ ಹೇಳ್ಬೇಕಾದ್ರೆ ತುಂಬಾನೇ ನಮ್ ಹೀರೋಯಿನ್ ತರ ಇರೋ ರೂಪಗಳು ಬಂದು ನನ್ನ ಲವ್ ಮಾಡ್ತೀಯಾ, ನನ್ನ ಲವ್ ಮಾಡ್ತೀಯಾ, ನನ್ನ ಲವ್ ಮಾಡ್ತೀಯಾ
ಅಂತ ಕೇಳ್ಬೇಕಾದ್ರೆ ನಮ್ ಹೀರೋ ಕರೆಕ್ಟ್ ಆಗಿ ನಮ್ ಹೀರೋಯಿನ್ ನ ಸೆಲೆಕ್ಟ್ ಮಾಡಿ, ಮರೀನಾ ನಾನ್ ನಿನ್ನ ಮಾತ್ರನೇ ಲವ್ ಮಾಡೋದು, ಯಾವಾಗ್ಲೂ ನಿನ್ನ ಮಾತ್ರನೇ ಲವ್ ಮಾಡೋದು, ಬೇರೆ ಯಾವಳನ್ನು ಇಲ್ಲ ಅಂತ ಹೇಳ್ಬೇಕಾದ್ರೆ ಆ ಮೆರ್ಮೇಡ್ ದೆವ್ವ ಅಲ್ಲಿಂದ ಕಿರ್ಚ್ಕೊಂಡು ಓಡಿ ಹೋಗುತ್ತೆ. ಅಲ್ಲಿ ಲೇಕ್ ಒಳಗಡೆ ಇರೋ ಸಮಾಧಿ ಹಾಗೆ ಬ್ರೋಕ್ ಆಗುತ್ತೆ. ಇವಾಗ ಎಲ್ಲರೂ ಎಸ್ ಆ ಮೆರ್ಮೇಡ್ ದೆವ್ವನ ನಾವು ಹೇಗೋ ಕೊಂದ್ಬಿಟ್ವಿ, ಇನ್ ಮುಂದೆ ಏನು ತೊಂದ್ರೆ ಇರೋಲ್ಲ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಸರಿ ಮೊದ್ಲು ಈ ಊರ್ನ ಬಿಟ್ಟು ಹೊರಡೋಣ ಅಂತ ಮನೆಗೆ ಬಂದು ನಮ್ ಹೀರೋ ಅವ್ರ ತಾಯಿ ಅವರ ಹಳೆ ಫೋಟೋಸ್ ಗಳನ್ನ ತಗೊಂಡು ಹೊರಡೋಣ ಅಂತ ಹೇಳ್ಬೇಕಾದ್ರೆ ನಮ್ ಹೀರೋ ಅವರ ಫ್ರೆಂಡ್ ನ ಕಾಣ್ತಾ ಇಲ್ಲ. ಎಲ್ಲಿ ಅಂತ ಹುಡಿಕೊಂಡು ಮನೆ ಒಳಗಡೆ ಬಂದು ನೋಡಿದ್ರೆ ಇನ್ನು ಆ ದೆವ್ವ ಇವನ್ನ ಬಿಟ್ಟು ಹೋಗಿಲ್ಲ. ಕಣ್ಣೆಲ್ಲ ರೆಡ್ ಆಗಿ ಬೇಸ್ಮೆಂಟ್ ಡೋರ್ ನ ಓಪನ್ ಮಾಡಿ ಬೇಸ್ಮೆಂಟ್ ಗೆ ಹೋಗ್ತಾ ಇದ್ದಾನೆ. ಸೊ ನಮ್ ಹೀರೋ ಅವನ್ನ ಕಾಪಾಡೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ನೀರಿಗೆ ಬಿದ್ದು ಹಾಗೆ ಮಾಯವಾಗ್ತಾನೆ. ಎಲ್ಲಿ ಅಂತ ನಮ್ ಹೀರೋ ಹುಡುಕ್ತಾ ಇರ್ಬೇಕಾದ್ರೆ ಹಿಂದೆಯಿಂದ ಆ ಮೆರ್ಮೇಡ್ ದೆವ್ವ ಎದ್ದು ಇವನ್ನ ಅಟ್ಯಾಕ್ ಮಾಡಕ್ ಬರುತ್ತೆ. ನಮ್ ಹೀರೋ ಎದ್ದು ಬಿದ್ದು ಇಲ್ಲಿಂದ ಮೊದ್ಲು ಹೋಗ್ಬಿಡೋಣ ಅಂತ ಕಾರ್ ನ ತಗೊಂಡು ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ಮಳೆ ಬೇರೆ ಬರ್ತಾ ಇದೆ. ಸಡನ್ ಆಗಿ ಕಾರ್ ಆಫ್ ಆಗಿ ಫಾರೆಸ್ಟ್ ಮಧ್ಯದಲ್ಲಿ ನಿಂತ್ಕೊಳ್ಳುತ್ತೆ. ಸೊ ನಮ್ ಹೀರೋ ಕಾರಿಂದ ಕೆಳಗೆ ಇಳಿದು ಏನಾದ್ರೂ ಮಾಡೋಣ ಅಂತ ಹೋಗ್ತಾನೆ. ನಮ್ ಹೀರೋಯಿನ್ ಕಾರ್ ಒಳಗಡೆ ಹೆದರ್ಕೊಂಡು ಕೂತಿರ್ಬೇಕಾದ್ರೆ ನಿಧಾನಕ್ಕೆ ಆ ದೆವ್ವ ಮೇಲೆದ್ದೇಳುತ್ತೆ. ಸಡನ್ ಆಗಿ ಡೋರ್ ಎಲ್ಲ ಲಾಕ್ ಆಗುತ್ತೆ. ಕಾರ್ ಒಳಗಡೆ ನೀರ್ ತುಂಬಿಕೊಳ್ತಾ ಇದೆ. ನಮ್ ಹೀರೋಯಿನ್ ಕಾಪಾಡಿ ಕಾಪಾಡಿ ಅಂತ ಹೇಳ್ಕೊಂಡೆ ವಿಂಡೋಸ್ ನ ಹೊಡೆದಾಕೋದಿಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅವ್ರಿಗೆ ಆಗ್ತಾ ಇಲ್ಲ. ಆವಾಗ ನಮ್ ಹೀರೋ ವಿಂಡೋಸ್ ನ ಹೊಡೆದಾಕಿ ಎಲ್ಲಾರನ್ನು ಕಾಪಾಡ್ತಾರೆ. ಆಮೇಲೆ ನಮ್ ಹೀರೋಯಿನ್ ಇನ್ನು ಏನಕ್ಕೆ ಅದು ನಮ್ನ ಬಿಟ್ಟು ಹೋಗಿಲ್ಲ ಅಂತ ಕೇಳ್ಬೇಕಾದ್ರೆ ಯಾಕೆಂದ್ರೆ ಆ ಡೆವಿಲ್ಗೆ ನಾನ್ ಬೇಕು, ಅದಕ್ಕೆ ಅದು ಮತ್ತೆ ಮತ್ತೆ ಬರ್ತಾ ಇದೆ. ಸೊ ನಾನೇ ಅದ್ರ ಹತ್ರ ಹೋಗ್ತೀನಿ, ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನಮ್ ಹೀರೋ ಅಲ್ಲಿಂದ ಓಡಿ ಹೋಗ್ತಾರೆ. ಹಿಂದೆನೆ ನಮ್ ಹೀರೋಯಿನ್ ಓಡಿ ಹೋಗ್ಬೇಕಾದ್ರೆ ಯಾರೋ ಹಿಂದೆಯಿಂದ ನಮ್ ಹೀರೋಯಿನ್ ತಲೆಗೆ ಹೊಡಿತಾರೆ. ಇವಾಗ ಮತ್ತೆ ಕಣ್ಬಿಟ್ಟು ನೋಡ್ಬೇಕಾದ್ರೆ ಬೇಸ್ಮೆಂಟ್ ನಲ್ಲಿ ಒಂದು ಚೇರ್ ಅಲ್ಲಿ ಕಟ್ ಹಾಕಿದ್ದಾರೆ. ಆಪೋಸಿಟ್ ಅಲ್ಲಿ ನಮ್ ಹೀರೋ ಅವ್ರ ಅಕ್ಕ ನಿಂತ್ಕೊಂಡು ಈ ಹುಡುಗಿನ ತಗೋ, ನನ್ ತಮ್ಮನ್ನ ಬಿಟ್ಬಿಡು ಅಂತ ಮಿರರ್ ನ ನೋಡ್ಕೊಂಡು ರಿಪೀಟೆಡ್ ಆಗಿ ಹೇಳ್ತಾ ಇದ್ದಾರೆ. ನಮ್ ಹೀರೋಯಿನ್ ಏನ್ ಮಾಡ್ತಾ ಇದೀಯಾ, ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ, ಹೀಗೆಲ್ಲ ಮಾಡ್ಬೇಡ ಅಂತ ಕಿರ್ಚ್ಕೊಳ್ತಾ ಇದ್ದಾಳೆ. ಆವಾಗ ಅಕ್ಕವರು ನಮ್ ತಾಯಿ ಇದನ್ನೇ ಮಾಡಿರೋದು ನಮ್ ತಂದೆನ ಕಾಪಾಡೋದಿಕ್ಕೆ, ಅವ್ರ ಪ್ರಾಣನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಸೊ ನೀನ್ ಸಾಯಿ, ಆವಾಗ್ಲೇನೆ ನನ್ ತಮ್ಮ ಬದುಕ್ತಾನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ತಪ್ಪಿಸ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆವಾಗ ನಿಧಾನಕ್ಕೆ ನೀರಿಂದ ದೆವ್ವ ಎದ್ದೇಳೋ ತರ ಇರ್ಬೇಕಾದ್ರೆ ಯಾರೋ ಅಲ್ಲಿಗೆ ಬರ್ತಾರೆ. ಯಾರು ಅಂತ ನೋಡಿದ್ರೆ ನಮ್ ಹೀರೋ ಅವರ ತಂದೆ. ಮಗಳೇ ಹೀಗೆಲ್ಲ ಮಾಡ್ಬೇಡಮ್ಮ ಅಂತ ಹೇಳ್ಬೇಕಾದ್ರೆ ಅಕ್ಕವರು ಕೈಯಲ್ಲಿ ಕತ್ರಿ ಹಿಡ್ಕೊಂಡು ನನ್ನ ಹತ್ರ ಬರ್ಬೇಡಿ, ನನ್ಗೆ ನನ್ ತಮ್ಮ ಬದುಕ್ಬೇಕು ಅಂತ ಹೇಳ್ಬೇಕಾದ್ರೆ ತಂದೆ ನಿಧಾನಕ್ಕೆ ಹತ್ರ ಹೋಗಿ ಹಗ್ ಮಾಡ್ಕೊಳ್ತಾರೆ. ನೋಡಮ್ಮ ಎಲ್ಲಾನು ಸರಿ ಹೋಗುತ್ತೆ, ಈ ತರ ಇನ್ನೊಬ್ಬರನ್ನ ಕೊಂದು ನಾವು ನಮ್ನ ಕಾಪಾಡ್ಕೋಬಾರ್ದು, ಇದಕ್ಕೆಲ್ಲ ರೀಸನ್ ನಾನೇ, ಸೊ ನಾನ್ ಸತ್ತೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಅವಾಗ ಕರೆಕ್ಟ್ ಆಗಿ ಆ ಮರ್ಮೇಡ್ ದೆವ್ವ ಬರುತ್ತೆ. ಅದ್ರ ಹತ್ರ ಹೋಗಿ ನಾನ್ ನಿನ್ನ ಲವ್ ಮಾಡ್ತೀನಿ, ನಾನ್ ನಿನ್ನ ಮಾತ್ರನೇ ಲವ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ನೀನ್ ಸುಳ್ಳು ಹೇಳ್ತಾ ಇದೀಯಾ ಅಂತ ಹೇಳಿ ಅವ್ರನ್ನ ಹಾಗೆ ಕಚ್ಚಿ ನೀರೊಳಗಡೆ ಎಳ್ಕೊಂಡು ಹೋಗ್ಬಿಡುತ್ತೆ. ಅಕ್ಕವ್ರು ಕಾಪಾಡೋದಕ್ಕಾಗಿ ತುಂಬಾ ಕಷ್ಟ ಪಡ್ತಾರೆ. ಆವಾಗ ಮರ್ಮೇಡ್ ಜುಟ್ಟು ಅಕ್ಕವ್ರ ಕೈಗೆ ಸಿಗಾಕೊಳ್ಳುತ್ತೆ. ಅದನ್ನ ಹಿಡಿದು ಎಲಿಬೇಕಾದ್ರೆ ಒಂಥರ ಜುಟ್ಟು ಸುಟ್ಟೋಗ್ತಾ ಇದೆ. ಸೊ ನಮ್ ಹೀರೋಯಿನ್ ಸಿಸರ್ ನ ತಗೊಂಡು ಮೆರ್ಮೇಡ್ ಜುಟ್ನ ಕತ್ತರಿಸಿ ಬಿಡ್ತಾರೆ. ಆ ಮೆರ್ಮೇಡ್ ಪೈನ್ ಇಂದ ಕಿರ್ಚ್ಕೊಳ್ತಾ ಇದೆ. ಹಾಗಾದ್ರೆ ಈ ದೆವ್ವಕ್ಕೆ ಜುಟ್ಟೆ ವೀಕ್ನೆಸ್ ಅಂತ ಗೊತ್ತಾಗುತ್ತೆ. ಅವಾಗ ಸಡನ್ ಆಗಿ ಮತ್ತೆ ಬಂದು ಅಕ್ಕವ್ರನ್ನು ನೀರೊಳಗಡೆ ಎಳ್ಕೊಂಡು ಹೋಗ್ಬಿಡುತ್ತೆ ಆ ದೆವ್ವ. ಸರಿ ಹೀರೋನಾದ್ರೂ ಕಾಪಾಡೋಣ ಅಂತ ಕೆರೆಗೆ ಬಂದ್ರೆ ಹೀರೋ ಕತ್ನ ಹಿಡಿದು ಪ್ರೆಸ್ ಮಾಡಿ ಸಾಯಿಸೋ ತರ ಆಗ್ತಾ ಇದೆ. ಆವಾಗ ನಮ್ ಹೀರೋಯಿನ್ಗೆ ಒಂದು ಐಡಿಯಾ ಬರುತ್ತೆ, ನಾನು ನನ್ನ ಪ್ರಾಣನ ಸ್ಯಾಕ್ರಿಫೈಸ್ ಮಾಡ್ತೀನಿ, ಆದ್ರೆ ನನ್ನ ಹಸ್ಬೆಂಡ್ ಜೀವನ ಬಿಟ್ಬಿಡು ಅಂತ ಹೇಳ್ಬಿಟ್ಟು ನೀರಿಗೆ ಜಂಪ್ ಮಾಡ್ತಾ ಇದ್ದಾರೆ. ಆದ್ರೆ ಜಂಪ್ ಮಾಡ್ಬೇಕಾದ್ರೆ ಕೈಯಲ್ಲಿ ಸಿಸರ್ ನ ಹಿಡ್ಕೊಂಡೆ ಜಂಪ್ ಮಾಡ್ತಾ ಇದ್ದಾರೆ. ನೀರಿಗೆ ಬಿದ್ದಿದ ತಕ್ಷಣ ಆ ದೆವ್ವ ಭಯಂಕರವಾದ ರೂಪದಲ್ಲಿ ಬಂದು ನಮ್ ಹೀರೋಯಿನ್ ನ ಅಟ್ಯಾಕ್ ಮಾಡ್ತಾ ಇದೆ. ಆವಾಗ ನಮ್ ಹೀರೋಯಿನ್ ಹುಡುಗಿರು ಕ್ಯಾಟ್ ಫೈಟ್ ಮಾಡ್ತಾರಲ್ಲ ಜುಟ್ಟು ಹಿಡ್ಕೊಂಡು, ಆ ತರ ಆ ಮರ್ಮೈಡ್ ಜುಟ್ನ ಹಿಡಿದು ಕಟ್ ಮಾಡಿ ಬಿಟ್ಬಿಡ್ತಾರೆ. ಪೇನ್ ಇಂದ ಜೋರಾಗಿ ಕಿರ್ಚ್ಕೊಂಡು ಹಿಂದೆ ಹೋಗುತ್ತೆ ಆ ದೆವ್ವ. ಆಮೇಲೆ ನಮ್ ಹೀರೋಯಿನ್ ನೀರಿಂದ ಹೊರಗೆ ಬರ್ತಾರೆ. ನಮ್ ಹೀರೋ ಇವಾಗ ಕಾನ್ಶಿಯಸ್ ಅಲ್ಲೇ ಇದ್ದಾರೆ. ಇಬ್ರು ಹಗ್ ಮಾಡ್ಕೊಂಡಿರ್ಬೇಕಾದ್ರೆ ನನ್ನ ಲವ್ ಮಾಡ್ತೀಯಾ ಅಂತ ಹೀರೋಯಿನ್ ಕೇಳ್ತಾ ಇದ್ದಾರೆ. ನಮ್ ಹೀರೋಗೆ ಗೊತ್ತಾಗೋಯ್ತು ಯಾರು ಅಂತ. ಹೌದು, ನಾನ್ ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡೆ ಹೀರೋಯಿನ್ ಜುಟ್ನ ಹಿಡಿದು ಕತ್ತರಿಸ್ತಾನೆ. ಅದು ಆ ಮರ್ಮೇಡ್ ದೆವ್ವನೇ. ಇಲ್ಲಿಯವರೆಗೂ ಯಾರ್ ತರ ಎಲ್ಲ ಚೇಂಜ್ ಆಗಿತ್ತೋ ಅವ್ರಗಳ ರೂಪ ಎಲ್ಲ ಬಂದ್ ಹೋಗ್ತಾ ಇದೆ. ಪೇನ್ ಇಂದ ಕಿರ್ಚ್ಕೊಳ್ತಾ ಇದೆ. ಶಾರ್ಟ್ ಆಗಿ ಬಾಯ್ ಕಟ್ಟೆ ಮಾಡ್ಬಿಟ್ಟಿದ್ದಾನೆ. ಸೊ ಇವಾಗ ಡೆವಿಲ್ ರೂಪ ಹೋಗಿ ರಿಯಲ್ ಲೀಸಾ ಗ್ರಿಗೋರಿವ ರೂಪ ಬರುತ್ತೆ. ಹಾಗೆ ನೀರಿಗೆ ಬೀಳುತ್ತೆ. ಆವಾಗ ಇಲ್ಲಿವರೆಗೂ ಮರ್ಮೇಡ್ ಆಗಿ ಇರ್ಬೇಕಾದ್ರೆ ಎಷ್ಟು ಜನರನ್ನೆಲ್ಲ ಸಾಯಿಸ್ತೋ ಅವರೆಲ್ಲ ಇವಾಗ ದೆವ್ವವಾಗಿ ಬಂದು ಲಿಸಾ ಗ್ರಿಗೋರಿವನ ನೀರೊಳಗಡೆ ಎಳ್ಕೊಂಡು ಹೋಗ್ತಾರೆ. ಆಮೇಲೆ ನಮ್ ಹೀರೋ ನೀರಿಗೆ ಜಂಪ್ ಮಾಡಿ ಹೀರೋಯಿನ್ ನ ಕಾಪಾಡಿ ಮೇಲೆ ಕರ್ಕೊಂಡ್ ಬಂದು ಕಾರಲ್ಲಿ ಹೋಗ್ತಾ ಇರ್ತಾರೆ. ಹೇಗೋ ಆ ಮೆರ್ಮೇಡ್ ಕಥೆನ ಮುಗಿಸ್ತೀವಿ ಅಂತ ಇಬ್ರು ನೋಡ್ಕೊಂಡು ನಗಾಡ್ಕೊಳ್ತಾ ಇದ್ದಾರೆ. ಇಲ್ಲಿಗೆ ದಿ ಮೆರ್ಮೇಡ್ ಲೇಕ್ ಆಫ್ ದಿ ಡೆಡ್ ಅನ್ನೋ ಮೂವಿ ಮುಗಿಯುತ್ತೆ. ಸೊ ನಿಮ್ಗೆ ಹಾರರ್ ಮೂವೀಸ್ ಇಷ್ಟ ಆಗಿದ್ರೆ, ಜಂಪ್ ಸ್ಕೇರ್ಸ್ ಇಷ್ಟ ಇದ್ರೆ ಈ ಮೂವಿನ ಖಂಡಿತ ನೋಡಿ, ಚೆನ್ನಾಗಿದೆ. ಸರಿ ಓಕೆ, ನಿಮ್ಗೆ ಯಾವ ಸೀನ್ ನೋಡಿ ಭಯ ಆಯ್ತೋ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ ಫ್ರೆಂಡ್ಸ್ಗೆ, ನಿಮ್ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.